ಬಳಿಕ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ 1.5 ವರ್ಷ ಡಿಸಿಎಂ ಅವರಲ್ಲಿ ಹೋಗಿರ್ಲಿಲ್ಲ, ಈಗ ಚನ್ನಪಟ್ಟಣ ನೆನಪಾಯ್ತು ಅಂತ ಟೀಕೆ ಮಾಡಿದ್ದಾರೆ. ನೋಡಿ, ಈಗ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ತಯಾರಿಕೆ ಆಗಲೇಬೇಕು. ನಮ್ಮ ಡಿ.ಕೆ. ಸುರೇಶ್ ಅವರಲ್ಲಿ MP ಆಗಿದ್ರು. ಅವರು ಸದಾಕಾಲ ಆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದಾರೆ. ಇಡೀ ಪಾರ್ಲಿಮೆಂಟ್ ಕನಕಪುರ ಬೆಂಗಳೂರದ ಗ್ರಾಮೀಣ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಅವರು ಬಹಳ ಯಶಸ್ವಿಯಾಗಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದರಿಂದ ಈ ತರ ಆರೋಪಗಳಿಗೆ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ. ಚುನಾವಣೆ ಹತ್ರ ಬಂದಾಗ ಖಂಡಿತ ನಾವು ಅದನ್ನ ತಯಾರಿಕೆ ಮಾಡಬೇಕಾಗ್ತದೆ, ಅದನ್ನ ಮಾಡ್ತೀವಿ ನಾವು. ಬಳಿಕ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ 1.5 ವರ್ಷ ಡಿಸಿಎಂ ಅವರಲ್ಲಿ ಹೋಗಿರ್ಲಿಲ್ಲ, ಈಗ ಚನ್ನಪಟ್ಟಣ ನೆನಪಾಯ್ತು ಅಂತ ಟೀಕೆ ಮಾಡಿದ್ದಾರೆ. ನೋಡಿ, ಈಗ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ತಯಾರಿಕೆ ಆಗಲೇಬೇಕು. ನಮ್ಮ ಡಿ.ಕೆ. ಸುರೇಶ್ ಅವರಲ್ಲಿ MP ಆಗಿದ್ರು. ಅವರು ಸದಾಕಾಲ ಆ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ದಾರೆ. ಇಡೀ ಪಾರ್ಲಿಮೆಂಟ್ ಕನಕಪುರ ಬೆಂಗಳೂರದ ಗ್ರಾಮೀಣ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಅವರು ಬಹಳ ಯಶಸ್ವಿಯಾಗಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದರಿಂದ ಈ ತರ ಆರೋಪಗಳಿಗೆ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ. ಚುನಾವಣೆ ಹತ್ರ ಬಂದಾಗ ಖಂಡಿತ ನಾವು ಅದನ್ನ ತಯಾರಿಕೆ ಮಾಡಬೇಕಾಗ್ತದೆ, ಅದನ್ನ ಮಾಡ್ತೀವಿ ನಾವು.